ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ರಣರಂಗವೇ ಸೃಷ್ಟಿಯಾಗಿ ಹೋಗಿತ್ತು. ಕಲ್ಲು ತೂರಾಟ ಆಗಿತ್ತು, ಚಪ್ಪಲಿ ತೂರಾಟ ಆಗಿತ್ತು, ಪರಿಸ್ಥಿತಿ ಪ್ರಕ್ಷುಬ್ಧಗೊಂಡಿತ್ತು. ಶಾಂತಿ ಸಭೆ ಈಗ ಮತ್ತೊಮ್ಮೆ ವಿಫಲವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಸಿ ಎಸ್ಪಿ ನೇತೃತ್ವದಲ್ಲಿ ಕರೆಯಲಾಗಿದ್ದಂತಹ ಶಾಂತಿ ಸಭೆ ಇದು. ಬಾಗಲಕೋಟೆಯ ಶಿವಾಜಿ ಮೆರವಣಿಗೆಯ ವೇಳೆ ಪ್ರಕ್ಷುಬ್ಧ ವಾತಾವರಣ ಆಗಿತ್ತು. ಎರಡೂ ಸಮುದಾಯದ ಹಲವು ಮುಖಂಡರನ್ನ ಕರೆದು ಒಂದೇ ವೇದಿಕೆಯಲ್ಲಿ ಕೂರಿಸಿ ಶಾಂತಿ ಸಂಧಾನದ ಸಭೆಗೆ ಮುಂದಾಗಲಾಗಿತ್ತು. ಯಾವುದೇ ಕಾರಣಕ್ಕೂ ಜಿಲ್ಲೆಯಲ್ಲಿ, ನಗರದಲ್ಲಿ ಶಾಂತಿಗೆ ಭಂಗ ತರದೇ ಇರುವ ನಿಟ್ಟಿನಲ್ಲಿ ಕೆಲಸ ಮಾಡಬಾರ್ದು ಅಂತ ತಿಳಿ ಹೇಳೋದಕ್ಕೆ ಮುಂದಾಗಲಾಗಿತ್ತು. ಈಗ ಎರಡನೇ ಸುತ್ತಿನ ಸಭೆಯು ಕೂಡ ವಿಫಲವಾಗಿದೆಯಂತೆ. ಪೊಲೀಸರ ನೇತೃತ್ವದಲ್ಲಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು ಕೂಡ ವಿಫಲವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗೇನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು, ಈಗೇನು ಮಾಡ್ತಾರೆ ಪೊಲೀಸರು ಅಂಥೇಳಿ ಈ ರೀತಿಯ ಕೋಮು ಸಂಘರ್ಷವಾದಂತಹ ಸಂದರ್ಭದಲ್ಲಿ, ಕೋಮು ದಳ್ಳೂರಿಯಾದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು, ಎಸ್ ಪಿಗಳು ಮಾಡುವಂತಹ ಮೊದಲ ಹೆಜ್ಜೆನೇ, ಮೊದಲ ಕ್ರಮನೇ ಶಾಂತಿ ಸಭೆ. ಪದೇ ಪದೇ ಬಾಗಲಕೋಟೆಯಲ್ಲಿ ಇದು ವಿಫಲವಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ರವಿ ಹಳ್ಳೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ ಹಳ್ಳೂರು, ಮತ್ತೆ ಎರಡನೇ ಬಾರಿಗೆ ಶಾಂತಿ ಸಭೆ ವಿಫಲವಾಗಿರುವಂಥದ್ದು ಏನು ಕಾರಣ, ಏನಾಯಿತು ಶಾಂತಿ ಸಭೆಯಲ್ಲಿ? ಪ್ರೇಮ್, ಈಗಾಗಲೇ ನಾನು ಮೊದಲೇ ಹೇಳಿರುವಂತೆ ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಏನು ಕಲ್ಲು ತೂರಾಟ ಆಗಿತ್ತು, ಚಪ್ಪಲಿ ಎಸೆತ ಆಗಿತ್ತು, ಆ ಎಲ್ಲರನ್ನೂ ಬಂಧಿಸಬೇಕು ಅನ್ನುವಂಥದ್ದು ಈ ಹಿಂದೂ ಸಂಘಟನೆ ಮತ್ತು ಕಾರ್ಯಕರ್ತರು, ಮುಖಂಡರ ವಾದವಾಗಿತ್ತು. ಆದರೆ ಇನ್ನೂ ಕೂಡ ಪೊಲೀಸ್ ಇಲಾಖೆ ಅವರನ್ನು ಬಂಧಿಸಿಲ್ಲ ಅನ್ನುವ ಆರೋಪ ಇವ್ರದ್ದು ಮುಖ್ಯವಾದಂಥ ಆರೋಪ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಿನ್ನೆ ಶಾಂತಿ ಸಭೆಯನ್ನು ಜಿಲ್ಲಾಡಳಿತ ಕರೆದಿತ್ತು. ಜಿಲ್ಲಾಧಿಕಾರಿಗಳು, ಎಸ್ ಪಿ ಹಾಗೂ CEO ಅವರು ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆದಿದ್ರು. ಆದರೆ ಅದಕ್ಕೆ ಕೇವಲ ಹಿಂದೂ ಮುಖಂಡರು ಮಾತ್ರ ಆಗಮಿಸಿದ್ರು, ಆದರೆ ಮುಸ್ಲಿಂ ಮುಖಂಡರು ಆಗಮಿಸಿರಲಿಲ್ಲ. ಹೀಗಾಗಿ ಆ ಸಭೆ ನಿನ್ನೆ ವಿಫಲವಾಗಿತ್ತು. ಇವತ್ತು ಕೂಡ ಏನು ಈಗ ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರೋದ್ರಿಂದ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಇದೊಂದು ತಲೆಬಿಸಿಯಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಹೇಗಾದ್ರೂ ಮಾಡಿ ಈ ಪರಿಸ್ಥಿತಿಯನ್ನ ಶಾಂತಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಬಂದೋಬಸ್ತನ್ನ ಮಾಡಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಅಧಿಕಾರಿಗಳನ್ನ ಕರೆಸಿರ್ತಕ್ಕಂಥದ್ದು. ಅಂದ್ರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗಾಗಲೇ ಬಾಗಲಕೋಟೆಯ ಹಿಂದಿನ ಎಸ್ ಪಿಗಳಾದಂಥ ಅಮರನಾಥ್ ರೆಡ್ಡಿ ಆಗಿರ್ಬೋದು, CB ರಿಷಂತ್ ಅವ್ರನ್ನ ಕರೆಸಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಮಾಡಲಿಕ್ಕೆ ಮತ್ತು ಆ ಮುಖಂಡರನ್ನ ಕರೆದು ಅವ್ರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಆದರೆ ಇವತ್ತಿನ ಸಭೆಗೆ ಮುಸ್ಲಿಂ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು ಮಾತ್ರ ಆಗಮಿಸಿದ್ದಾರೆ, ಆದರೆ ಹಿಂದೂ ಮುಖಂಡರು ಆಗಮಿಸಿಲ್ಲ. ಮತ್ತೊಂದು ಕಡೆ ಈಗಾಗಲೇ ಏನು ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಏನಾಗಿದೆ, ಆ ಮಸ್ಜಿದ್ನಿಂದ ಬಂದಂಥ ಚಪ್ಪಲಿ ಅದು ಯಾರು ಒಗೆದಿದ್ದು ಅನ್ನುವಂಥ ಆರೋಪಿಗಳನ್ನ ಮತ್ತು ಅದಕ್ಕೆ ಪ್ರಚೋದನೆ ನೀಡಿದವ್ರನ್ನ ಬಂಧನ ಮಾಡಬೇಕು, ಅವ್ರನ್ನ ಗಡಿಪಾರು ಮಾಡಬೇಕು ಅನ್ನುವಂಥ ಆಗ್ರಹಕ್ಕೆ ಈಗಾಗಲೇ ಮರಾಠ ಕ್ಷತ್ರಿಯ ಸಮಾಜದ ರಾಜ್ಯ ಉಪಾಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಏನು ಮರಾಠ ಕ್ಷತ್ರಿಯ ಸಮಾಜದ ರಾಜ್ಯ ಉಪಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ತಾವು ಶಾಂತಿ ಸಭೆಗೆ ಆಗಮಿಸಿಲ್ಲ, ಬಟ್ ಮನವಿ ಕೊಟ್ರಿ, ಏನಂತ ಕೊಟ್ರಿ ಸರ್? ಅದೇ ಆ ದಿನ ಆದಂಥ ಘಟನೆಯನ್ನು ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲರನ್ನು ಹಿಡಿದು ಅವ್ರನ್ನ ಅರೆಸ್ಟ್ ಮಾಡಬೇಕು, ಮತ್ತೆ ಅವರನ್ನು ಗಡೀಪಾರು ಮಾಡಬೇಕು. ಅದಲ್ಲದೆ ಆ ಘಟನೆ ಆಗಲಿಕ್ಕೆ ಕುಮ್ಮಕ್ಕು ನೀಡಿದವರನ್ನು ಕೂಡ ಆರೋಪಿ ಮಾಡಿ ಅವರ ಮೇಲೆಯೂ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾವು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಇವತ್ತು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದೇವೆ.